ಚಂದ್ರನ ಮೇಲೆ ಅಣುಸ್ಥಾವರ, ನಾಸಾ ಭಯಂಕರ ಪ್ಲಾನ್, ವಿದ್ಯುತ್ಗಾಗಿ ಪರಮಾಣು ಸಾಹಸ. ಏನಿದು ಮೂನ್ ರಿಯಾಕ್ಟರ್? ಸ್ನೇಹಿತರೆ, ಚಂದ್ರ ಪುಟ್ಟ ಮಗುವಿನಿಂದ ಹಿಡಿದು ವಿಜ್ಞಾನಿಗಳವರೆಗೆ ತೀವ್ರ ಕುತೂಹಲ ಮೂಡಿಸೋ ಆಕಾಶಕಾಯ. 3.8 ಲಕ್ಷ ಕಿಲೋಮೀಟರ್ ದೂರದಲ್ಲಿರೋ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಈಗ ಇಂತಹ ಚಂದ್ರನ ಮೇಲೆ ನ್ಯೂಕ್ಲಿಯರ್ ರಿಯಾಕ್ಟರ್ ನಿರ್ಮಿಸುವುದಾಗಿ ನಾಸಾ ಅನೌನ್ಸ್ ಮಾಡಿದೆ. ಒಂದೆರಡಲ್ಲ, ಬರೋಬ್ಬರಿ 100 ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದಿಸ್ತೀವಿ ಅಂತ ಹೇಳ್ಕೊಂಡಿದೆ. ಚೀನಾ 2035ರ ಒಳಗೆ ಅಣುಸ್ಥಾವರ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅಮೆರಿಕ ಅದಕ್ಕೂ ಮೊದಲೇ 2030ರ ಒಳಗಡೆ ಮಾಡಿ ತೋರಿಸ್ತೀವಿ ಅಂತ ಹೇಳಿದೆ. ಹಾಗಿದ್ರೆ ಇದು ಅಷ್ಟು ಸುಲಭನ? 4 ಲಕ್ಷ ಕಿಲೋಮೀಟರ್ ದೂರದಲ್ಲಿರೋ ಚಂದ್ರನ ಮೇಲೆ ರಿಯಾಕ್ಟರ್ ನಿರ್ಮಾಣ ಹೇಗೆ? ಇದರಿಂದ ಏನು ಉಪಯೋಗ? ಫ್ಯೂಚರ್ನಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. 5 ವರ್ಷಗಳಲ್ಲೇ ಮೂನ್ ರಿಯಾಕ್ಟರ್. ಎಸ್ ಸ್ನೇಹಿತರೆ, ಜಗತ್ತಿನ ಮೋಸ್ಟ್ ಅಡ್ವಾನ್ಸ್ಡ್ ಮತ್ತು ಮೋಸ್ಟ್ ಪವರ್ಫುಲ್ ಸ್ಪೇಸ್ ಸಂಸ್ಥೆ ನಾಸಾ ಇಂಥ ಒಂದು ಘೋಷಣೆ ಮಾಡಿದೆ. ಹೊಸದಾಗಿ ನಾಸಾ ಮುಖ್ಯಸ್ಥರಾಗಿರುವ ಅಮೆರಿಕದ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಶೇನ್ ಡಫಿ ತಮ್ಮ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ಹೊರಡಿಸಿದ್ದಾರೆ. ಅದರಲ್ಲಿ ಚಂದ್ರನ ಮೇಲೆ 100 ಕಿಲೋವ್ಯಾಟ್ ಸಾಮರ್ಥ್ಯದ ನ್ಯೂಕ್ಲಿಯರ್ ರಿಯಾಕ್ಟರ್ ನಿರ್ಮಾಣ ಮಾಡಬೇಕು. ಇದಕ್ಕಾಗಿ ಖಾಸಗಿ ಸಂಸ್ಥೆಗಳಿಂದ ಪ್ರಸ್ತಾವನೆ ಸಲ್ಲಿಸೋಕೆ ಹೇಳಿ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂದರೆ ಪರಮಾಣುವಿನಿಂದ ವಿದ್ಯುತ್ ತಯಾರಾಗೋ ಘಟಕ. ನಮ್ಮ ಉತ್ತರ ಕನ್ನಡದ ಕೈಗಾದಲ್ಲಿದೆಯಲ್ಲ ಅಂತಹ ಪವರ್ ಪ್ಲಾಂಟ್. ಈಗ ಇಂಥ ನ್ಯೂಕ್ಲಿಯರ್ ಪ್ಲಾಂಟ್ನ ಚಂದ್ರನ ಮೇಲೆ ಮಾಡಬೇಕು ಅಂತ ಅಮೆರಿಕ ಹೊರಟಿದೆ. ಅದು ಯಾವಾಗ? ಬರೀ 5 ವರ್ಷಗಳಲ್ಲಿ. ಭವಿಷ್ಯದಲ್ಲಿ ಚಂದ್ರನ ಆರ್ಥಿಕತೆಗೆ ಈ ಟೆಕ್ನಾಲಜಿ ನಿರ್ಣಾಯಕ. ಹೀಗಾಗಿ ನಾವು ಬೇಗ ಮುನ್ನುಗ್ಗಬೇಕು. ಮುಂದೆ ಮಂಗಳ ಗ್ರಹದಲ್ಲೂ ಈ ಟೆಕ್ನಾಲಜಿ ನೆರವಾಗುತ್ತೆ. ಹಾಗಾಗಿ 2030ರ ಒಳಗೆ ರಿಯಾಕ್ಟರ್ ನಿರ್ಮಿಸಬೇಕು ಅಂತ ನಾಸಾ ಮುಖ್ಯಸ್ಥ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಇಂಥ ಸಾಹಸ ಯಾಕೆ? ಸ್ನೇಹಿತರೆ, ನಿಮಗೆ ಗೊತ್ತು, ಭೂಮಿ ಮೇಲೆ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಮಾಡಬೇಕು ಅಂದರೆ ಸೇಫ್ಟಿ ಬಹಳ ದೊಡ್ಡ ಚರ್ಚೆ ಆಗುತ್ತೆ. ಯಾಕಂದರೆ ರಿಯಾಕ್ಟರ್ಗಳಲ್ಲಿ ಬಳಸೋ ಇಂಧನ ಸ್ವಲ್ಪ ಲೀಕ್ ಆದರೂ ಕೂಡ ಭಯಾನಕ ಡ್ಯಾಮೇಜಸ್ಗೆ ಕಾರಣ ಆಗುತ್ತೆ. ಕರ್ನಾಟಕದಲ್ಲೇ 2ನೇ ಅಣು ವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರ ಪ್ಲಾನ್ ಇಟ್ಕೊಂಡಿದೆ. ಆದರೆ ಯಾವ ಜಿಲ್ಲೆಗೆ ಹೋದರೂ ಕೂಡ ಇಲ್ಲಿ ಬೇಡ ಅಂತ ಜನ ಗಲಾಟೆ ಮಾಡ್ತಿದ್ದಾರೆ. ಚಂದ್ರನ ಮೇಲಂತೂ ಜಗಳ ಇಲ್ಲ. ಅಲ್ಲಿ ಜಗಳ ಮಾಡೋಕೆ ಏಲಿಯನ್ಸ್ ಬಂದು ನಮ್ ಜಾಗ ಬರಬೇಡಿ ಅಂತ ಹೇಳಲಿಲ್ಲ. ಆದರೆ ಸೇಫ್ಟಿ ವಿಚಾರದಲ್ಲಿ ದೊಡ್ಡ ವಿಚಾರನೇ ಅಲ್ವಾ? ಸ್ವಲ್ಪ ಯಾಮಾರಿದ್ರೂ ದೊಡ್ಡ ಅನಾಹುತ ಆಗ್ಬೋದಲ್ವಾ? ಹೀಗಿರುವಾಗ ಇಷ್ಟೊಂದು ರಿಸ್ಕ್ ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಅಲ್ಲಿ ತಗೊಂಡೋಗಿ ಮಾಡೋ ಅವಶ್ಯಕತೆ ಏನಿದೆ ಅಂತ. ಆದರೆ ಸ್ನೇಹಿತರೆ, ಬೇರೆ ಆಪ್ಷನ್ ಇಲ್ಲ, ರಿಸ್ಕ್ ತಗೊಳ್ಳೇಬೇಕು. ಈ ಹಿಂದೆ ನಾವು ಅನೇಕ ಸ್ಪೇಸ್ ವಿಡಿಯೋಗಳಲ್ಲಿ ಹೇಳಿದ್ದೀವಿ, ಈಗ ಮತ್ತೆ ಹೇಳ್ತಾ ಇದ್ದೀವಿ. ಬಾಹ್ಯಾಕಾಶದಲ್ಲಿ ಮನುಷ್ಯನ ಮುಂದಿನ ಓಟಕ್ಕೆ ಚಂದಿರ ತಂಗುದಾಣ ಅಥವಾ ಲಾಂಚ್ ಪ್ಯಾಡ್ ಅಥವಾ ಒಂದು ಮಧ್ಯದ ಸ್ಟಾಪ್ ಥರ. ಲಾಂಗ್ ಜರ್ನಿ ಮಾಡಿದಾಗ, ಇನ್ನು ಮುಂದಕ್ಕೆ ಹೋಗಿದ್ದಾಗ ಮಧ್ಯೆ ಒಂದು ಕಡೆ ಇಳಿದು ರೆಸ್ಟ್ ತಗೊಂಡು ನಿದ್ದೆ ಮಾಡಿ ಮತ್ತೆ ಹೊರಡ್ತಾರಲ್ಲ, ಆ ಥರ ಚಂದ್ರ ನಮಗೆ ತಂಗುದಾಣ, ಬಾಹ್ಯಾಕಾಶದ ತಂಗುದಾಣ. ಮನುಷ್ಯ ಫ್ಯೂಚರ್ನಲ್ಲಿ ಮಂಗಳನ ಕಡೆಗೆ ಅಥವಾ ಇನ್ನೆಲ್ಲಿಗೋ ಜಿಗಿಬೇಕು ಅಂದರೆ ಚಂದ್ರನ ಮೇಲೆ ಮೊದಲು ಕಾಲಿಡಬೇಕು. ಅಲ್ಲಿ ಗಟ್ಟಿಯಾಗಿ ನೆಲೆಯೂರಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಚಂದ್ರನ ಮೇಲೆ ಮನುಷ್ಯ ಲ್ಯಾಬ್ಗಳನ್ನು, ಲೂನಾರ್ ಬೇಸ್ಗಳನ್ನು, ಶಾಶ್ವತ ನೆಲೆಗಳನ್ನು ಸ್ಥಾಪಿಸಬೇಕು. ಆದರೆ ಈ ಲೂನಾರ್ ಬೇಸ್ ರನ್ ಆಗೋಕೆ ವಿದ್ಯುತ್ ಬೇಕಲ್ವಾ? ಅಲ್ಲಿನ ಸೈಂಟಿಫಿಕ್ ಉಪಕರಣಗಳು ಕೆಲಸ ಮಾಡೋಕೆ, ಆ ಕೊರೆಯುವ ಚಳಿಯಲ್ಲಿ ಬೇಸ್ ಬೆಚ್ಚಗಿಡೋಕೆ, ಹಾಗೆ ಹೊರಗಡೆ ಏನಾದರೂ ಚಂದ್ರನ ನೆಲ ಅಗಿತೀವಿ ಅನ್ನೋದಾದರೆ ಡ್ರಿಲ್ಲಿಂಗ್ಗೆ, ಹಾಗೆ ರೋವರ್ಗಳು ಓಡಾಡೋದಕ್ಕೆ ಯಾವುದಾದ್ರೂ ಇಂಧನ ಬೇಕಲ್ಲ. ಸೂರ್ಯನಿಂದ ಸೋಲಾರ್ ಎನರ್ಜಿ ಬರ್ತಾನೆ ಇರುತ್ತಲ್ರಿ ಅಂತ ಅನಿಸ್ಬೋದು. ಆದರೆ ಸೂರ್ಯ ಸದಾಕಾಲ ಇರಲ್ಲ. ಚಂದ್ರನ ಹಗಲು ರಾತ್ರಿ 2 ಭೂಮಿಯ 14 ದಿನಕ್ಕೆ ಈಕ್ವಲ್. ಹೀಗಾಗಿ 14 ದಿನ ಕತ್ತಲಿದ್ದಾಗ ಸೂರ್ಯನ ಬೆಳಕಿರಲ್ಲ, ತಾಪಮಾನ ಕೂಡ ಭಾರಿ ಕುಸಿಯುತ್ತೆ. ಹೀಗಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡೋದೊಂದೇ ಇದಕ್ಕಿರೋ ಪರಿಹಾರ. ಪ್ರಪಂಚದಾದ್ಯಂತ ಎಲ್ಲ ವಿಜ್ಞಾನಿಗಳು ಈ ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಹೀಗಾಗಿ ಈಗ ಆಲ್ರೆಡಿ ಚೀನಾ 2036ರ ಒಳಗೆ ಮೂನ್ ರಿಯಾಕ್ಟರ್ ನಿರ್ಮಿಸ್ತೀವಿ ಅಂತ ಹೊರಟಿದೆ. ಇದಕ್ಕೀಗ ರಷ್ಯಾ ಕೂಡ ಕೈ ಜೋಡಿಸಿದೆ. ಆದರೆ ತನ್ನ ಶತ್ರುಗಳಿಗಿಂತ ಯಾವಾಗಲೂ ನಾನೇ ಮೊದಲು ಓಡಬೇಕು ಅನ್ನೋದು ಅಮೆರಿಕದ ಮೈಂಡ್ ಸೆಟ್. ಸೊ ಅಮೆರಿಕ ಈಗ ಚಿಗಿದು ಕುಳಿತುಕೊಂಡ್ಬಿಟ್ಟಿದೆ. ಅಮೆರಿಕ ಚಂದ್ರನ ಮೇಲೆ ನ್ಯೂಕ್ಲಿಯರ್ ಎನರ್ಜಿ ಬಳಸೋದೇನು ಹೊಸ ವಿಚಾರ ಏನಲ್ಲ. 1969ನೇ ಇಸ್ವಿನಲ್ಲಿ ಅಪೋಲೋ 12ರ ಟೈಮ್ನಲ್ಲೇ ಅಮೆರಿಕದ ವಿಜ್ಞಾನಿಗಳು ಸಣ್ಣ ನ್ಯೂಕ್ಲಿಯರ್ ಜನರೇಟರ್ಗಳನ್ನು ತಗೊಂಡು ಹೋಗಿದ್ರು. ಅದನ್ನೇ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು.
ಆ ರೀತಿ ಪ್ಲಾನ್ ಇಟ್ಕೊಂಡಿದ್ದಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜಿಸಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂದ್ರೆ ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ ಹಾಗೂ ಕಟಕ್ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ ಸೆಪ್ಟೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ ಇದಾವೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಭೂಮಿಯ ಮೇಲಿನ ಅಣುಸ್ಥಾವರಗಳಿಗೆ ಹೋಲಿಸಿದ್ರೆ ಮೂನ್ ರಿಯಾಕ್ಟರ್ ತುಂಬಾ ಚಿಕ್ಕದು. ಭೂಮಿಯಲ್ಲಿ ಕರಾವಳಿ ತೀರದ ವಿಂಡ್ ಟರ್ಬೈನ್ಗಳೇ 2-3 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸ್ತವೆ. ಅಂಥದ್ರಲ್ಲಿ 100 ಕಿಲೋವ್ಯಾಟ್ ರಿಯಾಕ್ಟರ್ ಅಂದ್ರೆ ಎಷ್ಟು ಚಿಕ್ಕದಿರಬಹುದು ಯೋಚನೆ ಮಾಡಿ. ರಿಯಾಕ್ಟರ್ನ ಕೇಂದ್ರ ಭಾಗ ಒಂದು ಮಾಮೂಲಿ ಫ್ರಿಡ್ಜ್ನ ಅಳತೆಯಷ್ಟಿರುತ್ತೆ. ಏನೋ ಶೀಲ್ಡಿಂಗ್, ರೇಡಿಯೇಟರ್ ಸ್ಟ್ರಕ್ಚರ್ಗಳನ್ನೆಲ್ಲ ಸೇರಿಸಿದ್ರೆ ಒಂದು ಸಣ್ಣ SUV ಕಾರ್ನಷ್ಟು ಗಾತ್ರದಿರ್ಬೋದು ಅಷ್ಟೇ. ಹಾಗಂತ ತುಂಬಾ ಚಿಕ್ಕದು ತಗೊಂಡೋಗಿ ರಾಕೆಟ್ ಅಲ್ಲಿ ಇಟ್ಬಿಡೋದಾ ಹಂಗನ್ಸುತ್ತಾ? ಇಲ್ಲ. ಅಪ್ಪಿತಪ್ಪಿ ರಾಕೆಟ್ ಏನಾದರೂ ಸ್ಫೋಟಗೊಂಡ್ರೆ ನಾವೇ ನಮ್ಮ ಕೈಯಾರೆ ಆಕಾಶದಲ್ಲಿ ಅಣ್ವಸ್ತ್ರ ಸಿಡಿಸಿದಂಗಾಗತ್ತೆ. ಇದು ಭೂಮಿ ಮೇಲೆ ಪರಮಾಣು ಸ್ಫೋಟಕ ಮಾಡೋದಕ್ಕಿಂತಲೂ ಅಪಾಯಕಾರಿ. ಆಕಾಶದಲ್ಲಿ ನಮ್ಮ ತಲೆ ಮೇಲೆ ಅಣ್ವಸ್ತ್ರ ಸ್ಫೋಟ ಆಗೋದು. ಇನ್ನು ಬಾಹ್ಯಾಕಾಶಕ್ಕೆ ಹೋಗೋಕ್ಕಿಂತ ಮುಂಚೆ ಟೇಕ್ ಆಫ್ ಆಗ್ತಿದ್ದ ಹಾಗೆ ಸ್ವಲ್ಪ ಮೇಲಕ್ಕೆ ಹೋಗಿ ಸ್ಫೋಟ ಆಗಿಬಿಟ್ರೆ ಮುಗೀತು ಕತೆ. ಹೀಗಾಗಿ ಒಂದೊಂದೇ ಸಣ್ಣ ಪಾರ್ಟ್ಗಳನ್ನು ತಗೊಂಡು ಹೋಗಿ ಅಲ್ಲಿ ಜೋಡಿಸ್ತಾರೆ, ಅಲ್ಲಿ ಅಸೆಂಬಲ್ ಮಾಡ್ತಾರೆ. ಇಲ್ಲಿ ಮೇಜರ್ ಚಾಲೆಂಜ್ ಏನು ಅಂದ್ರೆ ಭೂಮಿ ಮತ್ತು ಚಂದ್ರನ ನಡುವಿರೋ ಡಿಸ್ಟೆನ್ಸ್. ಚಂದ್ರ ಭರ್ತಿ 3,84,000 ಕಿಲೋಮೀಟರ್ ದೂರದಲ್ಲಿದೆ. ಅವಾಗವಾಗ ಈ ಸುತ್ತೋ ಟೈಮ್ನಲ್ಲಿ ಅಂತರ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಬಟ್ ದೂರ ಅಂದರೆ 3,84,000 ಕಿಲೋಮೀಟರ್ ದೂರ. ಅಷ್ಟು ದೂರದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಥಾಪಿಸುವುದು ಸಣ್ಣ ಹುಡುಗಾಟ ಅಲ್ಲ. ಡಿಸೈನ್ನಿಂದ ಹಿಡಿದು ಟ್ರಾನ್ಸ್ಪೋರ್ಟೇಷನ್, ಅಸೆಂಬ್ಲಿಂಗ್ ಅಂತ ಹಲವಾರು ಚಾಲೆಂಜಸ್ ಫೇಸ್ ಮಾಡಬೇಕಾಗತ್ತೆ. ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ. ಮೊದಲನೇದಾಗಿ ಡಿಸೈನಿಂಗ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್. ಚಂದ್ರನಿಗಾಗಿ ವಿಶಿಷ್ಟ ರಿಯಾಕ್ಟರ್ಗಳನ್ನು ನಿರ್ಮಾಣ ಮಾಡ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ ಚಂದ್ರನ ಮೇಲೆ ಟೆಂಪರೇಚರ್ ಹಗಲಲ್ಲಿ 190 ಡಿಗ್ರಿ ಸೆಲ್ಸಿಯಸ್ ವರೆಗೆ ರೀಚ್ ಆದರೆ ರಾತ್ರಿ ವೇಳೆ ಸಡನ್ ಆಗಿ -133 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದು ಹೋಗುತ್ತೆ. ಈ ಭಾರಿ ಟೆಂಪರೇಚರ್ ಚೇಂಜಸ್ನ ತಡೆಯೋ ರೀತಿಯಲ್ಲಿ ರಿಯಾಕ್ಟರ್ನ ನಿರ್ಮಾಣ ಮಾಡಬೇಕು. ಭೂಮಿ ಮೇಲಿನ ರಿಯಾಕ್ಟರ್ಗಳಲ್ಲಾದರೆ ಟರ್ಬೈನ್ ತಿರುಗಿಸಿ ವಿದ್ಯುತ್ ಜನರೇಟ್ ಮಾಡೋಕ್ಕೆ ನೀರನ್ನು ಬಳಕೆ ಮಾಡಲಾಗುತ್ತೆ. ಆದರೆ ಚಂದ್ರನ ಮೇಲೆ ಅಷ್ಟು ನೀರು ಸದ್ಯಕ್ಕೆ ಲಭ್ಯ ಇಲ್ವಲ್ಲ, ಯೂಸ್ ಮಾಡೋ ಲೆವೆಲ್ಗೆಲ್ಲ ಇಲ್ವಲ್ಲ, ಆ ಸ್ವರೂಪದಲ್ಲಿ ಇಲ್ವಲ್ಲ. ಅಲ್ಲದೆ ಭೂಮಿಯಿಂದ ತಗೊಂಡು ಹೋಗ್ತೀವಿ ಅಂದರೆ ಕೇವಲ 1 ಲೀಟರ್ಗೆ 10-20 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಹೀಗಾಗಿ ಸೋಡಿಯಂ, ಪೊಟ್ಯಾಷಿಯಂನಂಥ ಮೆಟಲ್ಸ್ ಅನ್ನ ಯೂಸ್ ಮಾಡುವಂತೆ ರಿಯಾಕ್ಟರ್ನ ಡಿಸೈನ್ ಮಾಡಲಾಗುತ್ತೆ. ರಾಕೆಟ್ನಲ್ಲಿ ಸಾಗಿಸಬಹುದಾದಂತಹ ಫಿಷನ್ ಸಿಸ್ಟಮ್ನ ರೆಡಿ ಮಾಡಬೇಕಾಗತ್ತೆ. ಕೋರ್, ಫ್ಯೂಲ್ ಸಿಸ್ಟಮ್, ರೇಡಿಯೇಟರ್, ಪವರ್ ಕನ್ವರ್ಷನ್ ಸಿಸ್ಟಮ್ ಎಲ್ಲವನ್ನ ವಿಶೇಷವಾಗಿ ಸೃಷ್ಟಿಸಬೇಕಾಗತ್ತೆ. ನಂತರ ಚಂದ್ರನಿಗಾಗಿ ನಿರ್ಮಿಸಿದ ಈ ರಿಯಾಕ್ಟರ್ನ ಭೂಮಿಯಲ್ಲಿ ಚಂದ್ರನ ವಾತಾವರಣ ನಿರ್ಮಿಸಿ ಟೆಸ್ಟ್ ಕೂಡ ಮಾಡಬೇಕು. ಬಳಿಕ ಹಲವು ಭಾಗಗಳನ್ನಾಗಿ ಮಾಡಿ, ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ತಗೊಂಡು ಹೋಗಿ ಅಲ್ಲಿ ಜೋಡಿಸ್ಬೇಕು. ಡಿಸೈನ್ ವಿಚಾರವಾಗಿ ಈಗ ಆಲ್ರೆಡಿ ಒಂದಿಷ್ಟು ಬೆಳವಣಿಗೆಯಾಗಿದೆ. 2022ರಲ್ಲೇ ನಾಸಾ ಈ ರೀತಿ ರಿಯಾಕ್ಟರ್ನ ಡಿಸೈನ್ ಮಾಡೋಕೆ 3 ಕಂಪನಿಗಳಿಗೆ $5 ಮಿಲಿಯನ್ ಕಾಂಟ್ರಾಕ್ಟ್ ಕೊಟ್ಟಿತ್ತು. ಜೊತೆಗೆ ನಾಸಾ ಮತ್ತು ಅಮೆರಿಕದ ಇಂಧನ ಇಲಾಖೆ ಸೇರಿಕೊಂಡು 40 ಕಿಲೋವ್ಯಾಟ್ ಸಾಮರ್ಥ್ಯದ ರಿಯಾಕ್ಟರ್ನ ಡಿಸೈನ್ ಮಾಡೋಕೆ ಕೆಲಸ ಮಾಡ್ತಿದ್ದಾವೆ. ಎರಡನೇ ಮುಖ್ಯ ಚಾಲೆಂಜ್ ಟ್ರಾನ್ಸ್ಪೋರ್ಟೇಷನ್. ಇಲ್ಲಿ ಪಾರ್ಟ್ ಬೈ ಪಾರ್ಟ್ ಅಂದರೆ ಚಿಕ್ಕ ಚಿಕ್ಕ ಪೀಸ್ ಅಂತಲ್ಲ, ಬದಲಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಒಂದೊಂದು ಯೂನಿಟ್ಗಳಾಗಿ ರೆಡಿ ಮಾಡ್ಕೊಳ್ತಾರೆ. ಅದನ್ನು ಇಲಾನ್ ಮಸ್ಕ್ರ ಸ್ಟಾರ್ಶಿಪ್ ಅಥವಾ ನಾಸಾದ ಸ್ಪೇಸ್ ಲಾಂಚ್ ಸಿಸ್ಟಮ್ನಂಥ ಹೆವಿ ರಾಕೆಟ್ಸಲ್ಲಿ ಚಂದ್ರನ ಕಡೆಗೆ ತಗೊಂಡು ಹೋಗಲಾಗುತ್ತೆ. ಆದರೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ನ ತಗೊಂಡು ಹೋಗೋಕೆ ವಿಶೇಷ ಕಂಟೈನರ್ಗಳನ್ನು ರೆಡಿ ಮಾಡಬೇಕಾಗತ್ತೆ. ಜೊತೆಗೆ ಮೊದಲನೇದಾಗಿ ಇಲ್ಲಿ ಬಳಸುವಂಥ ನ್ಯೂಕ್ಲಿಯರ್ ಇಂಧನ ವಿಶೇಷವಾಗಿರಬೇಕು. ಟ್ರಿಸೋದಂತಹ ನ್ಯೂಕ್ಲಿಯರ್ ಫ್ಯೂಲ್ನ ಬಳಸಬೇಕು. ಯಾಕಂದರೆ ಇವು ಜಾಸ್ತಿ ಎನ್ರಿಚ್ ಆಗಿರಲ್ಲ, ಕೆಮಿಕಲಿ ಸ್ಟೇಬಲ್ ಅಂತ ಪ್ರೂವ್ ಆಗಿವೆ. ಗಟ್ಟಿಯಾದ ಸಣ್ಣ ಸಣ್ಣ ಪ್ಯಾಲೆಟ್ ರೂಪದಲ್ಲಿ ಇಂಧನ ಇರುತ್ತೆ. ಈ ಪ್ಯಾಲೆಟ್ಗಳು ಮೆಕ್ಯಾನಿಕಲಿ ಟಫ್ ಅಂತಾರೆ. ಜೊತೆಗೆ ಹಲವು ಲೇಯರ್ನಿಂದ ರಚಿತವಾಗಿರ್ತವೆ. ಹೀಗಾಗಿ ನ್ಯೂಕ್ಲಿಯರ್ ಇಂಧನಗಳಲ್ಲೇ ಇರೋದ್ರಲ್ಲಿ ಸೇಫ್ ಅಂತ ಕರೆಸ್ಕೊಳ್ತವೆ. ಸೊ ಇಂತಹ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ನೇ ತಗೊಂಡು ಹೋಗಬೇಕು. ಬಳಿಕ ಕಂಟೈನರ್ ಕೂಡ ವಿಶೇಷವಾಗಿರಬೇಕು. ಬಿದ್ದರೂ ಒಡೆದ್ರು ಬೆಂಕಿ ತಾಗಿದ್ರು ಏನೂ ಆಗದಂತಹ ಕಂಟೈನರ್ ಬೇಕಾಗತ್ತೆ. ಜೊತೆಗೆ ಲಾಂಚ್ ಮಾಡುವಾಗ ಕೂಡ ರಾಕೆಟ್ ಪ್ರತ್ಯೇಕ ಫ್ಲೈಟ್ ಟ್ರಾಜೆಕ್ಟರಿನ ಅನುಸರಿಸಬೇಕಾಗತ್ತೆ. ಅಗತ್ಯ ಬಿದ್ದರೆ ಅಮೆರಿಕ ಬಿಟ್ಟು ಬೇರೆ ದೇಶಗಳಿಂದಲೂ ಕೂಡ ಲಾಂಚ್ ಮಾಡಬೇಕಾಗಿ ಬರಬಹುದು. ಯಾಕಂದರೆ ಇಲ್ಲಿ ಒಂದು ವೇಳೆ ರಾಕೆಟ್ ಸ್ಫೋಟಿಸಿದ್ರೂ
ಜನವಸತಿ ಪ್ರದೇಶದಲ್ಲಿ ವಿಕಿರಣ ಹರಡದಂಥ ಟ್ರಾಜೆಕ್ಟರಿಯಲ್ಲಿ ಅದು ಹೋಗಬೇಕಾಗತ್ತೆ. ಅಷ್ಟೇ ಅಲ್ಲ, ಇವುಗಳನ್ನು ಚಂದ್ರನ ಮೇಲೆ ನಿಗದಿತ ಪ್ರದೇಶದಲ್ಲಿ ಸೇಫ್ ಆಗಿ ಲ್ಯಾಂಡ್ ಮಾಡಬೇಕು. ಇದಕ್ಕಾಗಿ ಬಲಿಷ್ಠ ಲ್ಯಾಂಡರ್ ಬೇಕು. ಆರ್ಟೆಮಿಸ್ ಯಶಸ್ವಿ ಆದರೆ ಇದು ಅಷ್ಟೊಂದು ಕಷ್ಟ ಆಗದೇ ಇರ್ಬೋದು, ಯಾಕಂದ್ರೆ ಆಲ್ರೆಡಿ ಮೂನ್ ಲ್ಯಾಂಡಿಂಗ್ನಲ್ಲಿ ವಿಜ್ಞಾನಿಗಳು ಸಾಕಷ್ಟು ಜ್ಞಾನವನ್ನು ಗಳಿಸ್ಕೊಂಡಿದ್ದಾರೆ. ಆದರೂ ಇದೊಂದು ಕ್ರೂಷಿಯಲ್ ಸ್ಟೇಜ್. ಮೂರನೇದಾಗಿ ಅಸೆಂಬ್ಲಿ ಮಾಡೋದು. ಇಲ್ಲಿ ಭೂಮಿಯಿಂದ ತಗೊಂಡು ಹೋಗಿರೋ ನ್ಯೂಕ್ಲಿಯರ್ ರಿಯಾಕ್ಟರ್ನ ಪಾರ್ಟ್ಗಳನ್ನು ಒಂದೊಂದಾಗಿ ಅಸೆಂಬಲ್ ಮಾಡಲಾಗುತ್ತೆ. ಇದಕ್ಕೆ ಹ್ಯೂಮನಾಯ್ಡ್ ರೋಬೋಟ್ಸ್, ರೊಬೋಟಿಕ್ ಆರ್ಮ್ಸ್ ಹೆಚ್ಚಾಗಿ ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಇಲ್ಲಿ ಆಸ್ಟ್ರೋನಾಟ್ಸ್ ಕೂಡ ಅಸೆಂಬ್ಲಿಯಲ್ಲಿ ನೆರವಾಗ್ತಾರೆ. ಯಾಕಂದ್ರೆ ನಾಸಾ ಆರ್ಟೆಮಿಸ್ ಮೂಲಕ 2027 ವೇಳೆಗೆ ಮತ್ತೆ ಚಂದ್ರನ ಮೇಲೆ ಗಗನಯಾತ್ರಿಗಳನ್ನ ಇಳಿಸೋ ಗುರಿಯನ್ನ ಇಟ್ಕೊಂಡಿದೆ. ಸೊ ಈ ರಿಯಾಕ್ಟರ್ ನಿರ್ಮಾಣಕ್ಕಿಂತ ಮುಂಚೆ ಆ ಕಾರ್ಯವನ್ನ, ಮೂನ್ ಲ್ಯಾಂಡಿಂಗ್ ಮತ್ತೆ ಮನುಷ್ಯರ ಮೂಲಕ ಮಾಡಿಸೋ ಕೆಲಸವನ್ನ ನಾಸಾ ಕಂಪ್ಲೀಟ್ ಮಾಡಿರೋ ಚಾನ್ಸಸ್ ಕೂಡ ಇರುತ್ತೆ. ಆದ್ರೂ ಇಲ್ಲಿ ರೋಬೋಟ್ಗಳನ್ನ ಹೆಚ್ಚಾಗಿ ಯೂಸ್ ಮಾಡಲಾಗುತ್ತೆ. ರಿಯಾಕ್ಟರ್ ನಿರ್ಮಾಣ ಕಂಪ್ಲೀಟ್ ಆದ್ಮೇಲೆ ನ್ಯೂಕ್ಲಿಯರ್ ಇಂಧನ, ಯುರೇನಿಯಂ ಲೋಡ್ ಮಾಡೋ ಕೆಲಸ ಅದನ್ನ ಮಾಡಲಾಗುತ್ತೆ. ರಿಯಾಕ್ಟರ್ ಹೇಗೆ ವರ್ಕ್ ಆಗುತ್ತೆ ಸ್ನೇಹಿತರೆ? ಚಂದ್ರನ ಮೇಲೆ ನ್ಯೂಕ್ಲಿಯರ್ ರಿಯಾಕ್ಟರ್ ಹೇಗೆ ವಿದ್ಯುತ್ ಉತ್ಪತ್ತಿ ಮಾಡುತ್ತೆ ಅಂತ ಅರ್ಥ ಆಗಬೇಕು ಅಂದ್ರೆ, ನಮ್ಮ ಭೂಮಿಯಲ್ಲಿ ನಾವು ಆಲ್ರೆಡಿ ನಿರ್ಮಿಸಿರೋ ಅಣು ವಿದ್ಯುತ್ ಸ್ಥಾವರಗಳು ಹೇಗೆ ವಿದ್ಯುತ್ ಉತ್ಪತ್ತಿ ಮಾಡ್ತವೆ ಅಂತ ನೋಡ್ಬೇಕು. ಇಲ್ಲಿ ಮೊದಲಿಗೆ ಅಣು ಕೇಂದ್ರದಲ್ಲಿ ಇಂಧನವಾಗಿ ಯುರೇನಿಯಂನ ಬಳಕೆ ಮಾಡಲಾಗುತ್ತೆ. ಈ ಯುರೇನಿಯಂ ಅಣುಗಳು ಒಡೆದಾಗ, ಸ್ಪ್ಲಿಟ್ ಆದಾಗ ಅಪಾರ ಪ್ರಮಾಣದ ಶಾಖ, ಹೀಟ್ ರಿಲೀಸ್ ಆಗುತ್ತೆ. ಈ ಹೀಟ್ ಎಕ್ಸ್ಚೇಂಜ್ ಪಂಪ್ಗಳ ಮೂಲಕ ನೀರಿಗೆ ಆ ಶಾಖವನ್ನ ಟ್ರಾನ್ಸ್ಫರ್ ಮಾಡಿ ಸ್ಟೀಮ್ ಉತ್ಪಾದನೆ ಮಾಡಲಾಗುತ್ತೆ. ಜನರೇಟ್ ಆದ ಸ್ಟೀಮ್ ನ ಟರ್ಬೈನ್ ಮೂಲಕ ಪಾಸ್ ಮಾಡಿ ಅದು ತಿರುಗುವಂತೆ ಮಾಡಿ ವಿದ್ಯುತ್ ನ ಜನರೇಟ್ ಮಾಡಲಾಗುತ್ತೆ. ಈ ಸ್ಟೀಮ್ ನ ಕೂಲೆಂಟ್ ಸಹಾಯದಿಂದ ಸಾಮಾನ್ಯವಾಗಿ ನೀರು ಬಳಕೆ ಆಗುತ್ತೆ. ಸೊ ಇದರಿಂದ ಕೂಲ್ ಮಾಡಿ ನೀರಾಗಿ ಕನ್ವರ್ಟ್ ಮಾಡಿ ಮತ್ತೆ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇದೇ ಸೇಮ್ ಪ್ರಿನ್ಸಿಪಲ್ ಚಂದ್ರನ ಮೇಲಿನ ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲೂ ಕೂಡ ಯೂಸ್ ಮಾಡಲಾಗುತ್ತೆ. ಆದರೆ ಇಲ್ಲಿ ಸ್ಟೀಮ್ ಉತ್ಪಾದನೆಗಾಗಿ ಘನ ರೂಪದಲ್ಲಿನ ಸೋಡಿಯಂ, ಪೊಟ್ಯಾಷಿಯಂನಂತಹ ಮೆಟಲ್ಸ್ನ ಯೂಸ್ ಮಾಡಲಾಗುತ್ತೆ. ಈ ವಸ್ತುಗಳು ಗ್ಯಾಸ್ ರೂಪ ಪಡೆದು ಟರ್ಬೈನ್ಗಳನ್ನು ತಿರುಗಿಸ್ತವೆ. ಜೊತೆಗೆ ಇದೇ ಮೆಟಲ್ಸ್ ಕೂಲೆಂಟ್ ಮತ್ತು ಸ್ಟೀಮ್ ಉತ್ಪಾದನೆಗೂ ಯೂಸ್ ಆಗ್ತವೆ. ಇದೆಲ್ಲವನ್ನ ಒಂದು ಶೀಲ್ಡ್ ಕಂಟೈನರ್ ನಲ್ಲಿ ಕವರ್ ಮಾಡಿ ತಗೊಂಡು ಹೋಗಲಾಗುತ್ತೆ. ಪೂರ್ವ ತಯಾರಿ ಮಾಡಿದ್ದ ನಾಸಾ ಸಡನ್ ಆಗಿ ಟ್ರಂಪ್ ನಿದ್ದೆ ಕಣ್ಣಲ್ಲಿ ಟ್ಯಾರಿಫ್ ಹಾಕೋ ತರ ಯೋಜನೆಗೆ ಕೈ ಹಾಕಿಲ್ಲ. ಇದಕ್ಕೆ ಹಲವಾರು ವರ್ಷಗಳಿಂದ ಕೆಲಸ ಮಾಡಿದೆ. 2018ರಲ್ಲಿ ಕ್ರಸ್ಟಿ ಅಂದ್ರೆ ಕಿಲೋ ಪವರ್ ರಿಯಾಕ್ಟರ್ ಯೂಸಿಂಗ್ ಸ್ಟರ್ಲಿಂಗ್ ಟೆಕ್ನಾಲಜಿ, ಇದರ ಫುಲ್ ಫಾರ್ಮ್, ಆ ಪ್ರೋಗ್ರಾಮ್ನ ನಾಸಾ ಸಕ್ಸಸ್ಫುಲ್ ಆಗಿ ನಡೆಸಿತ್ತು. ಈ ಕ್ರಸ್ಟಿನ 1 ರಿಂದ 10 ಕಿಲೋವ್ಯಾಟ್ ಎಲೆಕ್ಟ್ರಿಕ್ ಪವರ್ ನ ಜನರೇಟ್ ಮಾಡುವಂತೆ ಡಿಸೈನ್ ಮಾಡಲಾಗಿತ್ತು. ಸುಮಾರು 12 ರಿಂದ 15 ವರ್ಷ ಲೈಫ್ ಸ್ಪ್ಯಾನ್ ಕೂಡ ಇತ್ತು. ನಂತರ ಫಿಷನ್ ಸರ್ಫೇಸ್ ಪವರ್ FSP ಪ್ರಾಜೆಕ್ಟ್ ಶುರು ಮಾಡಲಾಯಿತು. ಇದರ ಅಡಿ ಖಾಸಗಿಯವರಿಗೆ ರಿಯಾಕ್ಟರ್ ಡಿಸೈನ್ ಮಾಡೋಕೆ $5 ಮಿಲಿಯನ್ ಆಫರ್ ಅಂತ ಹೇಳಿದ್ವಲ್ಲ, ಅದನ್ನು ಕೊಡಲಾಯಿತು. ಇದರಲ್ಲಿ ರಿಯಾಕ್ಟರ್ ಡಿಸೈನ್, ಪವರ್ ಕನ್ವರ್ಷನ್, ಹೀಟ್ ರಿಜೆಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಪ್ಲಾನ್ ಕೂಡ ಒಳಗೊಂಡಿತ್ತು. 2024ರ ಆರಂಭದಲ್ಲೇ FSP ಯೋಜನೆಯ ಇನಿಷಿಯಲ್ ಡಿಸೈನ್ ಫೇಸ್ ಯಶಸ್ವಿ ಕೂಡ ಆಗಿತ್ತು. ಆದರೆ ಈಗ ನಾಸಾ 100 ಕಿಲೋವ್ಯಾಟ್ ಪವರ್ ಔಟ್ಪುಟ್ ಇರೋ ರಿಯಾಕ್ಟರ್ನ 2030ರ ವೇಳೆಗೆ ಚಂದ್ರನ ಮೇಲೆ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದೆ.